ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಶೇಷವಾದ ವಿಡಿಯೋ ಬಂದು ಆಧಾರ್ ಕಾರ್ಡ್ ಅಪ್ಡೇಟ್. ಯಾಕಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾರ್ಚ್ 14, 2024 ಲಾಸ್ಟ್ ಡೇಟ್. ಅಲ್ಲಿ ತನಕ ನಾವು ಫ್ರೀಯಾಗಿ ಅಪ್ಡೇಟ್ ಮಾಡ್ಕೋಬೋದು, ಅದು ನಮ್ಮ ಮೊಬೈಲಲ್ಲಿ. ಈ ವಿಡಿಯೋ ನೀವು ಸ್ಕಿಪ್ ಮಾಡದೆ ಫುಲ್ ನೋಡಿದ್ರೆ ನಿಮ್ಮ ಮೊಬೈಲಲ್ಲಿ ನೀವೇ ಫ್ರೀಯಾಗಿ ಅಪ್ಡೇಟ್ ಮಾಡ್ಕೋಬೋದು. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಡೈರೆಕ್ಟಾಗಿ ಕ್ರೋಮ್ ಅಥವಾ ಗೂಗಲ್ಗೆ ಹೋಗಿ ಮೈ ಆಧಾರ್ ಲಾಗಿನ್ ಅಂತ ಟೈಪ್ ಮಾಡಿ. ಅಲ್ಲಿ ಫಸ್ಟ್ ಕಾಲಮ್ ಬಂದಿದೆ ಮೈ ಆಧಾರ್ ಅಂತ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಲಾಗಿನ್ ಮಾಡಿ ಅಂತ ಕೇಳ್ತಾ ಇದೆ. ಲಾಗಿನ್ ಆಗಬೇಕಿಲ್ಲಿ. ಯಾಕಂದರೆ ಈ ಲಿಮಿಟೆಡ್ ಪೀರಿಯಡಲ್ಲಿ ಅಪ್ಡೇಟ್ ಮಾಡಿದ್ರೆ ನಮ್ಮ ಭಾರತ ಸರ್ಕಾರದಿಂದ 2024 ಮಾರ್ಚ್ 14ವರೆಗೂ ಫ್ರೀ ಅಪ್ಡೇಟ್ ಕೊಟ್ಟಿದ್ದಾರೆ. ಅದು ಮೊಬೈಲಲ್ಲಿ ಫ್ರೀಯಾಗಿ ಮಾಡ್ಬೋದು. ಅಲ್ಲಿ ನೀವು ಆ ವೆಬ್ಸೈಟಲ್ಲಿ ಲಾಗಿನ್ ಆದರೆ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಟೈಪ್ ಮಾಡಿ, ಅಲ್ಲಿ ಕ್ಯಾಪ್ಚಾ ಇರುತ್ತೆ, ಕೆಳಗಡೆ ಕ್ಯಾಪ್ಚಾ ಟೈಪ್ ಮಾಡಿದ್ರೆ OTP ಕೇಳುತ್ತೆ. ನೀವು ಯಾವ ನಂಬರ್ ಆಧಾರ್ಗೆ ಅಟ್ಯಾಚ್ ಮಾಡಿರ್ತೀರೋ ಮೊಬೈಲ್ ನಂಬರು, ಅದೇ ನಂಬರ್ಗೆ OTP ಹೋಗುತ್ತೆ. ಆ OTPನ ನೀವಿಲ್ಲಿ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಲಾಗಿನ್ ಆಗುತ್ತೆ. ಈ ಅಪ್ಡೇಟು ಆಧಾರ್ ಕಾರ್ಡ್ ಅಪ್ಡೇಟ್ ಹೇಗೆ ಮಾಡೋದು, ಈಸಿಯಾಗಿ 10 ನಿಮಿಷದಲ್ಲಿ ಮಾಡ್ಬೋದು ನೀವು. ಇಲ್ಲಿ ಕ್ಯಾಪ್ಚಾ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪಕ್ಕದಲ್ಲಿ ರಿಫ್ರೆಶ್ ಬಟನ್ ನೋಡಿರಿ, ಬೇರೆ ಕ್ಯಾಪ್ಚಾ ನಿಮ್ಗೆ ಈಸಿಯಾಗಿರೋದು ಬರುತ್ತೆ. ಯಾಕಂದರೆ ಆಗಲೇಬೇಕು, ನೀವು ಮಾಡಿಕೊಳ್ಳೇಬೇಕು. ಯಾಕಂದರೆ ಆಧಾರ್ ಕಾರ್ಡ್ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆಧಾರ್ ಕಾರ್ಡ್ ಇಲ್ಲ ಅಂದರೆ ಭಾರತದಲ್ಲಿ ಯಾವ ಕೆಲಸನೂ ಆಗಲ್ಲ ಅನ್ನೋ ಮಟ್ಟಿಗೆ ತಲುಪಿದೆ. ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ನೀವು ಅಪ್ಡೇಟ್ ಮಾಡಿಕೊಳ್ಳೇಬೇಕು. ಈ ಏನು 14 ಮಾರ್ಚ್ 2024 ಆದಮೇಲೆ ಇದಕ್ಕೆ ಚಾರ್ಜಸ್ ವಿಧಿಸ್ತಾರೆ. ಇಷ್ಟು ದುಡ್ಡು ಕೊಟ್ಟು ನಾವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಈ ವಿಡಿಯೋ ನೀವೆಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ. ನೀವು ಲಾಗಿನ್ OTP ಹಾಕಿ ಲಾಗಿನ್ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಬಂದಿದೆ ಅಲ್ವಾ, ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದಾರೆ. ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಸ್ಟಿಲ್ 14/3/2024. ಅಲ್ಲಿವರೆಗೂ ಈ ಸರ್ವಿಸು ಫ್ರೀ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಆ ಡೇಟ್ ಆದಮೇಲೆ, ಏನು ಮಾರ್ಚ್ ಡೇಟ್ ಆದಮೇಲೆ ನಿಮಗೆ ಅಲ್ಲಿಂದ ಚಾರ್ಜಸ್ ವಿಧಿಸ್ತಾರೆ. ನೆಕ್ಸ್ಟು ಅಬ್ಜೆಕ್ಟಿವ್ ಆಫ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್ವಿಸ್ ಅಂತಿದೆ. ಅಂದರೆ ಯಾವ ರೀತಿ ಅದು ಅಪ್ಡೇಟ್ ಮಾಡಬೇಕು ಅಂತ ನೀವಲ್ಲಿ ನೆಕ್ಸ್ಟ್ ಕೊಡ್ಬೋದು ಡೈರೆಕ್ಟಾಗಿ. ಯಾಕಂದರೆ ನಾವು ನೆಕ್ಸ್ಟ್ ಕೊಟ್ಟರೆ ಮುಂದೆ ಹೋಗೋಕ್ಕಾಗೋದು, ಎಲ್ಲನೂ ಓದೋ ಅವಶ್ಯಕತೆ ಇಲ್ಲ. ಬೇಕಾದರೆ ಓದ್ಕೋಬೋದು. ನಾವು ಅಪ್ಡೇಟ್ ಮಾಡಿದ್ಮೇಲೆ ಹೌ ಟು ವರ್ಕ್ ಅಂತ ನೆಕ್ಸ್ಟ್ ಪೇಜ್ ಬರುತ್ತೋ ಅಲ್ಲೂ ನೆಕ್ಸ್ಟ್ ಕೊಡ್ಬೋದು. ಏನಿಲ್ಲಿ ಕೆಳಗಡೆ ರೈಟ್ ಸೈಡ್ ಬಾಟಮಲ್ಲಿ ಬಂದಿದೆ ರಿಕ್ವೆಸ್ಟ್ ಅಂತಿದೆ ನೋಡಿ, ಕೆಳಗಡೆ ನಾವು ಅಲ್ಲಿ ಅಪ್ಡೇಟ್ ಮಾಡಬೇಕು. 2 ನಮ್ಮ ಹತ್ರ ಯಾವುದಾದ್ರೂ ಪ್ರೂಫ್ ಇರಬೇಕು, ವ್ಯಾಲ್ಯೂಯಬಲ್ ಪ್ರೂಫ್ ಇರಬೇಕಾಗುತ್ತೆ. ಅದು ಏನೇನಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಪ್ಲೀಸ್ ಅಪ್ಡೇಟ್ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಇದೆ. ಅದಕ್ಕೂ ಮುಂಚೆ ಮೇಲೆ ಗೈಡ್ಲೈನ್ಸ್ ಇದೆ ನೋಡಿ. ಡಾಕ್ಯುಮೆಂಟ್ ಸೈಜ್ ಶುಡ್ ಬಿ ಲೆಸ್ ದೆನ್ 2 MB. ಸಪೋರ್ಟೆಡ್ ಫೈಲ್ ಫಾರ್ಮೆಟ್ ಆರ್ JPEG, PNG ಆ್ಯಂಡ್ PDF. ಕಾಮನ್ನಾಗಿ ನಾವು PDF ಪ್ರತಿಯೊಬ್ಬರು ಕಾಮನ್ನಾಗಿ ಯೂಸ್ ಮಾಡ್ತಾ ಇರ್ತೀವಿ. ನಾನು PDFಲ್ಲೇ ಅಪ್ಲೋಡ್ ಮಾಡ್ತೀನಿ. ಇವಾಗ ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ನಮ್ಮ ಹತ್ರ ಇರೋದೇ ಕಾಮನ್ನಾಗಿ ಯೂಸ್ ಮಾಡೋದು. ಡ್ರೈವಿಂಗ್ ಲೈಸೆನ್ಸ್ ಆಪ್ಷನ್ ಇದೆ, ನೆಕ್ಸ್ಟು ಭೀಮಾ ಯೋಜನೆ ಆಪ್ಷನ್ ಇದೆ, ಗೌರ್ಮೆಂಟ್ ID ಕಾರ್ಡ್ ಏನೇ ಇದ್ದರೂ ಪರವಾಗಿಲ್ಲ, ಇಂಡಿಯನ್ ಪಾಸ್ಪೋರ್ಟ್ ಇದೆ, ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ, ರೇಷನ್ ಕಾರ್ಡ್ ಇದೆ. ರೇಷನ್ ಕಾರ್ಡು ಕಾಮನ್ನಾಗಿ ಎಲ್ಲರ ಹತ್ರ ಇರುತ್ತೆ. ಪ್ಯಾನ್ ಕಾರ್ಡ್ ಕೂಡ ಇದೆ. ನೀವಲ್ಲಿ ಒಂದು 10 ರಿಂದ 15 ಆಪ್ಷನ್ ಬರುತ್ತೆ. ನಿಮ್ಮ ಹತ್ರ ಯಾವ ವ್ಯಾಲ್ಯೂಯಬಲ್ ಐಡೆಂಟಿಟಿ ಇದೆ ಅದನ್ನು ಕ್ಲಿಕ್ ಮಾಡಿ. ನಾನು ಕಾಮನ್ನಾಗಿ ಎಲ್ಲರೂ ಯೂಸ್ ಮಾಡಿದ್ದೀನಿ. ಗ್ಯಾಸ್ ಬಿಲ್ಲು ಇರುತ್ತೆ, ಕರೆಂಟ್ ಬಿಲ್ಲು ಇದೆ. ಅಂದರೆ 3 ಮಂತ್ಸ್ ಆಗಿರ್ಬೇಕು. ಗ್ಯಾಸ್ ಬಿಲ್ ಅಥವಾ ಕರೆಂಟ್ ಬಿಲ್ 3 ಮಂತ್ಸ್ಗಿಂತ ಜಾಸ್ತಿ ತೊಗೊಳ್ಳಲ್ಲ, 3 ಮಂತ್ ಒಳಗಡೆ. ವೋಟರ್ ID, ನಾನು ವೋಟರ್ ID ಕ್ಲಿಕ್ ಮಾಡಿದ್ದೀನಿ, ಲಾಸ್ಟ್ ಒನ್. ಕಾಮನ್ನಾಗಿ ಪ್ಯಾನ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್ ಎಲ್ಲರ ಹತ್ರನೂ ಇರುತ್ತೆ. ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವೋಟರ್ ID ಫಸ್ಟ್ ಅಪ್ಲೋಡ್ ಮಾಡೋಕತ್ತೀನಿ. ನೀವು ನಿಮ್ಮ ಮೊಬೈಲಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ 2 ವ್ಯಾಲ್ಯೂಯಬಲ್ ಇರಬೇಕಾಗತ್ತೆ. ನಾವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ ಕಾಮನ್ನಾಗಿ ನಾವು PDFಲ್ಲಿ ಎಲ್ಲಿ ಸೇವ್ ಮಾಡಿ ಇಟ್ಟಿರ್ತೀವಿ ಅಲ್ಲಿ ಡೈರೆಕ್ಟಾಗಿ ಹೋಗುತ್ತೆ, ಅಪ್ಲೋಡ್ ಮಾಡ್ಬೋದು. ಇಲ್ಲಿ 100% ಬರುತ್ತೆ. ಅದು ಏನಾದರೂ ನಿಮಗೆ ಬೇಡ, ಕ್ಯಾನ್ಸಲ್ ಅಂದರೆ ಪಕ್ಕದಲ್ಲಿ ಕ್ಲಿಯರ್ ಅಂತ ಇದೆ, ಕ್ಲಿಯರ್ ಕಟ್ ಮಾಡಿ. ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ನೀವು. ಅದು ರಾಂಗ್ ಆಗಿದ್ರೆ ಇನ್ನೊಂದು ಸರಿ ಅಪ್ಲೋಡ್ ಮಾಡ್ಬೋದು, ಕ್ಲಿಯರ್ ಅಂತ ಕೊಟ್ಟು. ಒಂದು ಅಪ್ಲೋಡ್ ಮಾಡಾಯಿತು.
ಯಾಕಂದರೆ ಇವಾಗ ನೆಕ್ಸ್ಟ್ ಆಧಾರ್ ಕಾರ್ಡ್ ಪ್ರೂಫ್ಗೆ ಇನ್ನೊಂದು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ನಾವು ಆಲ್ರೆಡಿ ಒಂದು ಸರಿ ಇವಾಗ ವೋಟರ್ ಐ ಡಿ ನಾವೇನು ಅಪ್ಲೋಡ್ ಮಾಡಿದ್ದೀವೋ ಅದನ್ನು ಮತ್ತೆ ತಗೊಳ್ಳಲ್ಲ. ಒಂದು ಸರಿ ಒಂದೇ. ಇವಾಗ ವೋಟರ್ ಐ ಡಿ ಬಿಟ್ಟು ಬೇರೆ ಆಪ್ಷನ್ ಸೇರಿಸುತ್ತೆ. ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಕಾರ್ಡ್ ಇದೆ, ಗ್ಯಾಸ್ ಬಿಲ್ ಇದೆ, ವೋಟರ್ ಐ ಡಿ ಆಲ್ರೆಡಿ ಕೊಟ್ಟಿವಿ, ಇಂಡಿಯನ್ ಪಾಸ್ಪೋರ್ಟ್ ಇದೆ, ತುಂಬ ಆಪ್ಷನ್ ಇದೆ. ನೀವು ಯಾವುದಾದ್ರು ಒಂದು ಆಪ್ಷನ್, ನಾನು ಗ್ಯಾಸ್ ಬಿಲ್ ತೊಗೊಂಡಿದ್ದೀನಿ, 3 ಮಂತ್ಸ್ ಒಳಗಡೆದು ಇರಬೇಕದು. ಗ್ಯಾಸ್ ಬಿಲ್ PDF ಇದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಎಲ್ಲಿ ಸೇವ್ ಮಾಡಿರ್ತೀವಿ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಅದು ರಾಂಗ್ ಆಗಿದೆ, ನಾನು ಬೇರೆ ಅಪ್ಲೋಡ್ ಮಾಡ್ತೀನಿ, ಕ್ಯಾನ್ಸಲ್ ಮಾಡಿದೆ. ನೋಡಿ, ಇದು ಬೇಕಾಗಿತ್ತು ನನಗೆ. ಗ್ಯಾಸ್ ಬಿಲ್ ಅಪ್ಲೋಡ್ ಮಾಡಿದ್ದೀನಿ ನಾನು. ಇಲ್ಲಿ ಓಕೆ, ನಾನು ಅಪ್ಲೋಡ್ ಮಾಡಿರೋದು ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಟಿಕ್ ಮಾಡಿಕೊಡಿ. ಅಲ್ಲಿಂದ ನೆಕ್ಸ್ಟ್ ಹೋಗಿ. ನೆಕ್ಸ್ಟ್ ಹೋದರೆ ಈ ಥರ ಸ್ವಲ್ಪ ಬಫರಿಂಗ್ ತೊಗೊಳುತ್ತೆ. ನೀವು ಆಧಾರ್ ಕಾರ್ಡ್ ಅಂದಮೇಲೆ ಸ್ವಲ್ಪ ಜಾಸ್ತಿ ಬಫರಿಂಗ್ ತೊಗೊಳುತ್ತೆ. ಅಲ್ಲಿ ತುಂಬ ಜನ ಸರ್ವಿಸ್ ಮಾಡ್ತಾ ಇರ್ತಾರೆ. ಅಲ್ಲಿ ನೋಡಿ, ಇಲ್ಲಿ ಕೂಡ ಇದೆ 14 ಲಾಸ್ಟ್ ಅಂತ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಬ್ಯಾಕ್ ಹೋಗಬೇಡಿ. ಇಲ್ಲಿ ಸಬ್ಮಿಟ್ ಕೊಡಿ. ನೋಡಿ, ಇದು ಎಸ್ಟಿಮೇಟೆಡ್ ಟೈಮ್ 15 ಸೆಕೆಂಡಲ್ಲಿ ಮುಗಿದೋಯ್ತು. ನಾವಿಲ್ಲಿ ಅಕ್ನಾಲೇಜ್ಮೆಂಟ್ ತೊಗೋಬೋದು. ಕಂಪ್ಲೀಟ್ ಆಗಿದೆ, ನಾವಿವಾಗ ರಿಕ್ವೆಸ್ಟ್ ಇಟ್ಟಿರೋದು. ಅಕ್ನಾಲೇಜ್ಮೆಂಟ್ ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನೋಡಿ, ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಾವು ಅಕ್ನಾಲೇಜ್ಮೆಂಟ್ ಸಿಗುತ್ತೆ ನಮಗೆ. ಆಗೋಯ್ತು. ಬರೀ 6ರಿಂದ 6:15 7 ನಿಮಿಷದಲ್ಲಿ ಕಂಪ್ಲೀಟ್ ಆಗಿದೆ. ನಿಮಗೆ ಇದು ಯೂಸ್ಫುಲ್ ವಿಡಿಯೋ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ಥರ ನಮ್ಮ ಚಾನಲ್ ವಾಚ್ ಮಾಡ್ತಾ